ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿನು ಕಂಟೆಂಟ್ ಕ್ರಿಯೇಟರ್ ವ್ಲಾಗು. ಇವತ್ತು ನಾವು ಹಿರೇಕಲ್ ಬೆಟ್ಟ ಅಂತ ಹೋಗ್ತಿದ್ದೀವಿ. ನಾನು ಮತ್ತು ನನ್ನ ಇಬ್ಬರು ಫ್ರೆಂಡ್ಸು. ಬನ್ನಿ ನಮ್ಮ ಜೊತೆ ಹೋಗೋಣ. ಅದು ಗಾಡಿಯಲ್ಲಿ ಹೋಗ್ತಾ ಇರೋದು. ಸೊ ನೋಡೋಣ, ಬೆಟ್ಟ ಹತ್ತಬೇಕು. ಸೊ ಬನ್ನಿ. ವಿಡಿಯೋ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನಾವು ಹಿರೇಕಲ್ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಬಂದಿದ್ದೀವಿ. ಇವರು ಮತ್ತು ಹೇಳಕ್ಕೆ ಬರೋಲ್ಲ, ಏನೂ ಆಗಿಲ್ಲ. ಇದು ನಡೀರಿ ಬೇಗ ಬಂದಿದ್ದೀವಿ. ಇವಾಗ ನಾವು ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ರೋಡಂತೂ ಮಳೆ ಬಂದಿರೋದ್ರಿಂದ ತುಂಬ ಹಾಳಾಗಿತ್ತು. ತುಂಬ ಕಷ್ಟಪಟ್ಟು ಬಂದ್ವಿ. ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಆಗಬೇಕು. ಹಲೋ. ಸೊ ಫ್ರೆಂಡ್ಸ್, ಈಗ ನಾವು ಹಿರೇಕಲ್ ಬೆಟ್ಟ ಈಗ ಸ್ಟಾರ್ಟಿಂಗು ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಹೋಗಿದ್ದೆ ಅರಸಹಸ, ಬಟ್ ಆ ರೋಡಲ್ಲಿ ಬಂದು ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ನಮ್ಮ ಜೊತೆ, ಹಾಗೆ ಹೋಗೋಣ ಬೆಟ್ಟಕ್ಕೆ. ಸೊ ಏನಂದರೆ ರೋಡಲ್ಲಿ ತುಂಬಾ ಇದಾಗ್ಬಿಟ್ಟಿತ್ತು. ನಮಗೆ ರೋಡು ಬರೋಕ್ಕೆ ಆಗಲಿಲ್ಲ. ತುಂಬಾ ಜನ ಇದ್ದಾರೆ, ಹಿಂಗೆ ಹೋಗ್ತಿದ್ದೀವಿ. ಜನ ತುಂಬಾ ಜನ ಬಂದಿದ್ದಾರೆ. ನೇಚರ್ ಮಾತ್ರ ಮಸ್ತ್ ಇದೆ. ಸ್ವಲ್ಪ ಬಿಸಿಲಿದೆ, ಏನು ಮಾಡೋಕ್ಕಲ್ಲ. ಬೆಳಗ್ಗೆ ಬಂದುಬಿಟ್ವಿ, ಆದರೂ ಬಿಸಿಲು. ಪ್ಲೇಟ್ಸ್ ಎಲ್ಲ ತಂದಿದ್ದೀವಿ, ಪ್ಲಾಸ್ಟಿಕ್. ನಾವು ನಾವೆಲ್ಲ ತಂದಿದ್ದೀವಿ. ನಾನು ಮಾತು ಎಲ್ಲ ತಂದಿದ್ದೀನಿ. ಓಕೆ ಆಂಟಿ, ಓಕೆ ಇಡೋಣ. ಹಲೋ. ಈಗ ನನ್ನ ಜೊತೆಗೆ ಪಲ್ಲವಿ ಅವರು ಮತ್ತು ಲಾವಣ್ಯ ಅವರು 3 ಜನನು ಹತ್ತುತ್ತಾ ಇದ್ದೀವಿ ಈಗ ಬೆಟ್ಟಕ್ಕೆ. ಬನ್ನಿ. ಅಲ್ಲಿ ಬೇರೆಯವರೆಲ್ಲ ನಮಗೆ ಚಿರತೆ ಇದೆ ಅಂತ ಸ್ವಲ್ಪ ಹೇಳ್ಬಿಟ್ಟಿದ್ರು. ಹಂಗಾಗಿ ಸ್ವಲ್ಪ ನಮಗೂ ಭಯ ಆಗ್ತಾಯಿತ್ತು. ಆಮೇಲೆ ಅಲ್ಲಿ ಇದ್ರವ್ರು ಹೇಳಿದರು, ಇಲ್ಲಿ ಯಾವುದೇ ಥರ ಚಿರತೆ ಇಲ್ಲ, ಏನಿಲ್ಲ, ಆರಾಮಾಗಿ ನೀವು ಬೆಟ್ಟನ ಹತ್ತಿ ಅಂತ. ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ವಿ ಬೆಟ್ಟ ಹತ್ತೋಣ ಅಂತ. ಸ್ವಲ್ಪ ಮನೆಯಿಂದ ತಿಂಡಿ ಎಲ್ಲ ತೊಗೊಂಬಂದಿದ್ವಿ. ತಿಂಡಿಗೆಲ್ಲ ತಿಂದ್ಕೊಂಡು ಇವಾಗ ಬೆಟ್ಟ ಹತ್ತಬೇಕು. ಸ್ವಲ್ಪ ಸ್ಟಾಮಿನಾ ಬರಲಿ ಅಂತ ಹಂಗೆ ತಿಂಡಿ ತಿನ್ಕೊಂಡ್ವಿ. ಬೆಟ್ಟಕ್ಕೆ ಹೋಗೋ ದಾರಿ ಅಂತೂ ತುಂಬ ಚೆನ್ನಾಗಿದೆ, ಬಟ್ ನೇಚರ್ ಸೂಪರಾಗಿದೆ. ಸ್ವಲ್ಪ ಬಿಸಿಲಿದೆ, ಪರವಾಗಿಲ್ಲ. ನಾನು ಸ್ವಲ್ಪ ಬೇಗ ಟಯರ್ಡ್ ಆಗ್ತಿದ್ದೆ, ಬಟ್ ಸುತ್ತಲಿನ ಪರಿಸರ, ಹಸಿರು ಗಿಡ, ಬೆಟ್ಟ, ಅದು ಬಂಡೆ ಕಲ್ಲುಗಳನ್ನೆಲ್ಲ ನೋಡಿಕೊಂಡು ನಿಧಾನಕ್ಕೆ ಹತ್ಕೊಂಡು ಹೋಗ್ತಾ ಇದ್ದೆ. ಇಲ್ಲ ಮಳೆ ಬಂದರೂ ಸ್ವಲ್ಪ ನಾನು ರಿಲ್ಯಾಕ್ಸ್ ಆಗಿ ಕೂತಿದ್ದೀನಿ. ಸುಸ್ತಾಗ್ತಿದೆ. ಇಲ್ಲೊಂದು ದೇವಸ್ಥಾನ ಇದೆ, ಸೊ ಹಂಗಾಗಿ ಅಂದ್ರೆ ಅದು. ಹಾಯ್ ಫ್ರೆಂಡ್ಸ್, ಜೋಶ್ ಕೇಳಿಸ್ತಿಲ್ಲ. ಎಲ್ಲ ಮುಗಿದೋಯ್ತು. ಇವರು ಅಂತೀರಾ. ಈಗ ಇಲ್ಲೊಂದು ದೇವಸ್ಥಾನ ಇದೆ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಬಂದು ಆ ದೇವಸ್ಥಾನಕ್ಕೆ ಈ ದೇವರಿಗೆ ನಮಸ್ಕಾರ ಮಾಡಿ ನಮಗೆ ಬೆಟ್ಟ ಹತ್ತ ಶಕ್ತಿ ಕೊಡಪ್ಪ ಅಂತ ಏನು ಕೇಳ್ಕೊಂಡ್ರು ಆಗತ್ತೆ. ಈ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ.
ಫ್ರೆಂಡ್ಸ್ ಇಲ್ಲೊಂದು ಚಿಕ್ಕದು ಜರಿ ಸಿಕ್ಕಿದೆ. ಇದು ಮಜ್ಜಿಗೆ ಹಳ್ಳ ಅಂತ ಹೆಸರು. ಸೇಮ್ ನೋಡಿ ಮಜ್ಜಿಗೆ ಥರನೇ ಇದೆ ನೋಡಿ. ಇದು ಮಜ್ಜಿಗೆ ಹಳ್ಳ ಅಂತ ಸೇಮ್ ನೋಡಿ ಮಜ್ಜಿಗೆ ಥರನೇ ಇದೆ. ಆದರೆ ಕುಡಿದು ನೋಡಬೇಕು. ನಾನು ಇವಾಗ ನಿಮಗೆ ವಿಡಿಯೋದಲ್ಲೇ ತೋರಿಸ್ತೀನಿ ಕುಡಿದು ಚೆನ್ನಾಗುಂಟು ಅಂತ. ತುಂಬ ಚೆನ್ನಾಗಿರುತ್ತಂತೆ. ನಾನು ಕುಡಿತಾ ಇದ್ದೀನಿ ನೋಡೋಣ. ರಿಯಾಲಿಟಿ ಚೆಕ್ ತುಂಬ ಚೆನ್ನಾಗಿದೆ. ಎಂಥ ಅಕ್ವಾಗಾರ್ಡ್ ಪ್ಯೂರಿಫೈ ಆದರೂ ಈ ಥರ ಬರೋದಿಲ್ಲ. ಕುಡೀರಿ ಬಂದು ಫ್ರೆಂಡ್ಸ್. ಈ ಥರ ಇದೆ ನೀರು, ತುಂಬ ಚೆನ್ನಾಗಿದೆ. ನಾನು ಕುಡ್ದಿದ್ದೀನಿ, ವಿಡಿಯೋದಲ್ಲೇ ತೋರಿಸಿದ್ದೀನಲ್ವ, ಹಾಗಾಗಿ. ಈಗ ಮತ್ತೆ ಇವರು ಪಲ್ಲವಿಯವರು ಕುಡಿತಾ ಇದ್ದಾರೆ. ಪಲ್ಲವಿಯವರು ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆಯಂತೆ. ಪ್ಯೂರಿಫೈ ಇದು ಮೇಲಿಂದ ಹರ್ಕೊಂಬರ್ತಾ ಇರೋದು, ಹಾಗಾಗಿ ಅವರು ಕುಡಿದು ನೋಡಿದ್ರು ತುಂಬಾ ಟೇಸ್ಟ್ ಆಗಿದೆ ಅಂತಂದರು. ತಣ್ಣಗಿದೆ ಅಪ್ಪ. ಒಂದು ಅರ್ಧಕ್ಕಿಂತ ಜಾಸ್ತಿ ಬೆಟ್ಟ ಹತ್ತಿದ್ದೀವಿ, ಇನ್ನು ಸ್ವಲ್ಪ ಇದೆ. ಬಟ್ ನನಗೇನೆ ಸುಸ್ತಾಗ್ತಿದೆ. ಇವರಿಬ್ರು ಫುಲ್ ಜೋಶಲ್ಲಿ ಹತ್ತು ಬಿಡ್ತಾರೆ, ನನಗೋಸ್ಕರ ಪಾಪ ಕಾಯ್ತಾ ಇದ್ದಾರೆ. ಪಬ್ಬೆಟ್ ನಡಿಗೆ ಆಯ್ತಂತೆ. ಹೌದಾ? ಹೇಳಿದ್ರಲ್ಲ, ಕೆಳಗೆ ಬರೋರು ಹೇಳಿದ್ರು ಮೇಡಮ್. ಚಾಲೆಂಜ್ ಮಾಡೇ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ನೇಚರ್ ಹೇಗಿದೆ ಅಂತ. ವಾವ್, ಸೂಪರ್ ಆಗಿದೆ. ಸೆಲ್ಫಿ ವಿಡಿಯೋ ಮಾಡಿ ಸುಧಾರಿಸ್ಬೇಕು ಫ್ರೆಂಡ್ಸ್. ಈಗೆಲ್ಲ ಸ್ವಲ್ಪ ಕುತ್ಕೊಂಡಿದ್ದೀವಿ. ಹಾಂ, ಥ್ಯಾಂಕ್ಸ್ನಾ. ಹೆಂಗೆ ಕೊಡ್ತೀರಿ? ಇವಾಗ ಸುಸ್ತಾಗ್ಬಿಟ್ಟಿದ್ದೀವಿ, ಸ್ವಲ್ಪ ಇಲ್ಲೇ ರಿಲ್ಯಾಕ್ಸ್ ಮಾಡ್ಕೊತಿದ್ದೀವಿ. ನಾವು ಸ್ವಲ್ಪ ಹತ್ತೋದು, ಸ್ವಲ್ಪ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು, ಆ ಥರ ಹೋಗ್ತಿದ್ವಿ. ಅವಾಗ ನಾವು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಇಲ್ಲಿ ಚಿರತೆ ಏನಾದರೂ ಬಂದರೆ ಏನು ಮಾಡೋದು, ಇರೋದೇ ನಾವು 3 ಜನ ಅಂತ. ಬಟ್ ಇದುವರೆಗೂ ಯಾರಿಗೆ ಯಾವುದೇ ಥರದ್ದೇ ಒಂದು ತೊಂದರೆ ಆಗಿಲ್ವಂತೆ. ಹಾಗೆ ನಾವು 3 ಜನ ತುಂಬ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಈ ದೇವರದು ಹಿರೇಕಲ್ ಬೆಟ್ಟ ಸ್ವಾಮಿ ದೇವ ಪವಾಡಗಳೇನೇನಿದೆ ಅಂತ ನನಗೂ ತುಂಬ ಗೊತ್ತಿರಲಿಲ್ಲ. ಬೆಟ್ಟ ಹತ್ತಕ್ಕೆ ಶಕ್ತಿ ಕೊಡಪ್ಪ ಅಂತ ಹಾಗೆ ದೇವರನ್ನು ಬೇಡ್ಕೊತ ಸ್ವಲ್ಪ ಹಾಗೆ ನಾವು 3 ಜನ ತರಲೆಯಾಗಿ ಮಾತಾಡ್ಕೊತ ಕುತ್ಕೊಂಡಿದ್ವಿ. ಸ್ವಲ್ಪ ಇವಾಗ ರಿಲ್ಯಾಕ್ಸ್ ಆದ್ವಿ. ಈಗ ಮತ್ತೆ ಅಗೇನ್ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಆದರೆ ಹೆವಿ ಕಷ್ಟ ಇದೆ. ಯಾರು ಬರೋರು ನನ್ನಂಗೆ ಸಣ್ಣಕ್ಕೆ ಅಲ್ಲ, ಸಾರಿ ತಪ್ಪೋಕಿರೋರು ನೋಡಿ ಬನ್ನಿ. ಮೆಟ್ಲು ಸಿಕ್ತು. ನಂಗೆ ಮೆಟ್ಲಿಗಿಲ್ಲ ಈ ಥರ ಇಷ್ಟ. ನನಗೂ ನಿಮ್ದು ಹಿಡಿರಪ್ಪ. ಫೈನಲಿ ಸೊ ಫೈನಲಿ ನಾನು ಬೆಟ್ಟ ಹತ್ಬಿಟ್ಟೆ. ಇನ್ನೊಂದು 20 ಸ್ಟೆಪ್ಸ್ ಇದೆ ಅಷ್ಟೇ. 20 ಸ್ಟೆಪ್ಸ್ ರೀಚ್ ಆದರೆ ನಾನು ಬೆಟ್ಟ ಹತ್ತಿದಂಗೆ. ನಮ್ಗೆ ಆಲ್ರೆಡಿ ಕೆಳಗಡೆನೇ ದೇವ್ರ ಮೇಲ್ಗಡೆ ಕಾಣಿಸ್ತಾ ಇತ್ತು. ಫ್ರೆಂಡ್ಸ್, ಫೈನಲಿ ನಾವೀಗ ಬೆಟ್ಟದ ಸಿದ್ದೇಶ್ವರಕ್ಕೆ ಬಂದಿದ್ದೀವಿ. ದೇವ್ರನ್ನ ತೋರಿಸ್ತೀನಿ. ಸ್ವಲ್ಪ ನಂಗೆ ಕಷ್ಟ ಆಯಿತು ಹತ್ತಕ್ಕೆ, ಬಟ್ ಬೇರೆಯವ್ರು ಈಸಿಯಾಗಿ ಹತ್ಬೋದು. ಅದೆಲ್ಲ ಕಷ್ಟ ದೇವ್ರು ನೋಡೋದು. ಬೆಟ್ಟಕ್ಕೆ ಹತ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತೋ ದೇವ್ರು ನೋಡಿದ ತಕ್ಷಣ ಅಷ್ಟೇ ಸಮಾಧಾನ ಆಯಿತು. ಗುಹೆ
ಗುಹೆಯಲ್ಲಿ ದೇವರಿರೋದು. ಆಯ್ತಾ ನೀನು ಆಯ್ತಾ ಹಾಂ ನಮ್ದೆಲ್ಲ ಶಂಕರನಹಳ್ಳಿ, ಇವ್ರು ದಸಿಕೆರೆ. ಅಮ್ಮಂಗೆ ಹತ್ತಕ್ಕಾಗಲ್ಲ, ಸಂಪಾದನೆ ಬರೋಕೆ ಚೂರು ಬಿಸಿಲಾದ ನೀವು ಬಂದು ಇಲ್ಲ ಬೇಗನೆ ಬಂದ್ವಿ. ಅಲ್ಲಿ ತಿಂಡಿ ತಿನ್ಕೊಂಡು ವಿಡಿಯೋ ಮಾಡ್ಕೊಂಡು ಕುತ್ಕೊಂಡು ಲೇಟ್ ಆಯ್ತು. ಗುರುವೇ ಸೊ ಫ್ರೆಂಡ್ಸ್, ದರ್ಶನ ಎಲ್ಲ ಮುಗೀತು. ಈಗ ಇಳಿತಾ ಇದ್ದೀವಿ. ನನಗಂತೂ ಕಾಲು ಫುಲ್ ಶಿವರಿಂಗ್ ಆಗ್ತಿದೆ. ನಿಧಾನಕ್ಕೆ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಹುಷಾರು ಕಣ್ರಿ. ಹಾಗೆ ನೋಡಿ ಸ್ಟೆಪ್ಸ್ ಹೇಗಿದೆ ಅಂತ. ಇದು ಫುಲ್ಲು ಬಂಡೆಗಳ ಥರ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಇಳಿಯೋದು ಕಷ್ಟನೇ, ಹತ್ತೋದು ಕಷ್ಟನೇ. ನೋಡ್ಕೊಂಡು ಇಳಿಬೇಕು. ನೋಡಿ ಸ್ಟೆಪ್ಸ್ ಹೇಗಿದೆ ಅಂತ. ಇಲ್ಲಿ ಒಂದು ಸ್ವಲ್ಪ ನೇಚರ್ ಎಲ್ಲ ನೋಡಿಕೊಂಡು ಕೂತಿದ್ವಿ. ಈಗ ಮುಗೀತು, ಈಗ ಹೊರಡ್ತಾ ಇದ್ದೀವಿ. ಹಾಗೆ ಇನ್ನೂ ಒಂದು ಬೆಟ್ಟ ಹತ್ತಬೇಕು. ಬೆಟ್ಟ ಇಳಿಬೇಕು. ಸರಿ, ಇಷ್ಟು ಸುಂದರವಾಗಿರುವಂಥ ಪ್ರಕೃತಿಯನ್ನು ನಾನು ನೋಡ್ತಾ ನಾನೇ ಕಳೆದೋಗ್ಬಿಟ್ಟಿದ್ದೀನಿ. ಅಷ್ಟು ಹಚ್ಚ ಹಸಿರಾಗಿದೆ. ತುಂಬಾ ಚೆನ್ನಾಗಿತ್ತು. ಇಲ್ಲೇ ಸಿಗುವಂಥ ಕಲ್ಲುಗಳನ್ನು ಎಲ್ಲರೂ ನೋಡಿ, ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಜೋಡಿಸಿಟ್ಟಿದ್ದಾರೆ. ನಾನು ಕೂಡ ಒಂದು ಚಿಕ್ಕ ಪ್ರಯತ್ನ ಮಾಡಿದೆ, ಜೋಡಿಸಿಟ್ಟಿದ್ದೀನಿ. ಬಟ್ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನಾನು ಒಂದು ಚಿಕ್ಕ ಕಲ್ಲನ್ನ ಹತ್ರನೇ ಜೋಡಿಸಿಟ್ಟಿದ್ದೀನಿ. ಏನೋ ಇಲ್ಲಿ ಈ ಪ್ರಾಂತ್ಯದಲ್ಲಿ ಇದು ಒಂದು ನಂಬಿಕೆ ಅಂತ ಹೇಳ್ತಾರೆ ಅಷ್ಟೆ. ಫೈನಲಿ ಫ್ರೆಂಡ್ಸ್, ಬೆಟ್ಟ ಎಲ್ಲ ಇಳಿದ್ವಿ. ಈಗ ಗಾಡಿ ಎತ್ಕೊಂಡು ಹೋಗಬೇಕು. ವಿಡಿಯೋ ಫ್ರೆಂಡ್ಸ್, ಈಗ ನಾವು ಇಳಿತಾ ಇದ್ದೀವಿ. ಇಳಿದೆಲ್ಲ ರೀಲ್ಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಬೆಟ್ಟ ಇಳಿಬೇಕಾದ್ರೂ ಅಷ್ಟೇ ತುಂಬ ಹುಷಾರಾಗಿ ಇಳಿಬೇಕು. ಮಳೆ ಬಂದುಬಿಟ್ಟಿತ್ತು, ಸ್ವಲ್ಪ ಬಂಡೆ ಕಲ್ಲೆಲ್ಲ ಜಾರ್ತಾ ಇತ್ತು. ಹಂಗಾಗಿ ತುಂಬ ಎಚ್ಚರಿಕೆಯಿಂದ ಇಳಿತಾ ಇದ್ವಿ.